ನಾಳೆಯಿಂದ ರಾಜ್ಯದಲ್ಲಿ ನಡಿಬಹುದಾದಂತಹ ಕೆಲ ಸಂಗತಿಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಂಡು ಬರ್ತಾ ಇದೆ. ಅದು ರಾಜ್ಯ ಸರ್ಕಾರ ಕರೆದಿರುವಂತಹ ವಿಶೇಷ ಅಧಿವೇಶನಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳ್ತಾ ಇರುವಂತದ್ದು. ಅದು ಬಹುಶಃ ನಿಮ್ಗೆ ಏನಾದ್ರು ಈ ಸ್ವಲ್ಪ ಸುದ್ದಿ ಫಾಲೋ ಅಪ್ ಮಾಡಿದ್ರೆ ನಿನ್ನೆ ನೀವು ತಮಿಳುನಾಡಿನಲ್ಲಿ ಹಾಗೆ ಕೇರಳದಲ್ಲಿ ಏನಾಯ್ತು ಅಂತ ನೀವು ಗಮನಿಸಿರ್ಬೋದು. ಸೊ ಅಲ್ಲಿ ರಾಜ್ಯಪಾಲರು ಭಾಷಣ ಮಾಡೋಕೆ ಒಪ್ಪಿಲ್ಲ. ಎನ್ ರವಿ ಅವರು ಅಧಿವೇಶನ ಶುರುವಾಗ್ತಾ ಇದ್ದ ಹಾಗೇನೆ ಅಧಿವೇಶನ ಕಲಾಪದಿಂದ ಹೊರ ನಡೀತಾರ ಅವರು. ಮತ್ತೊಂದು ಕಡೆ ಕೇರಳದಲ್ಲೂ ಹಾಗೆ ಆಯ್ತು. ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕೆಲ ಮಾರ್ಪಾಡುಗಳನ್ನ ರಾಜ್ಯಪಾಲರು ಮಾಡಿದ್ರು ಅಂತ ಹೇಳ್ಕೊಂಡು ದೊಡ್ಡ ಗೊಂದಲ ಉಂಟಾಯ್ತು. ಅದನ್ನು ಕೂಡ ಪಿಣರಾಯಿ ವಿಜಯನ್ ನಿನ್ನೆ ಬಹಳ ಟೀಕಿಸಿದ್ದಾರೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ವಿಶೇಷ ಅಧಿವೇಶನಕ್ಕೆ ರಾಜ್ಯಪಾಲರು ಬರೋಕ್ ಒಪ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೌದು, ತಮಿಳುನಾಡಾಯ್ತು, ಕೇರಳ ಆಯ್ತು, ಇದೀಗ ಕರ್ನಾಟಕದಲ್ಲೂ ರಾಜ್ಯಪಾಲರು ಹೊಸ ಸರ್ಕಾರ ಅನ್ನುವಂತ ಸನ್ನಿವೇಶ ಈಗ ಉದ್ಭವ ಆಗ್ತಾ ಇದೆ. ನಾಳಿನ ಅಧಿವೇಶನದಲ್ಲಿ ಭಾಷಣಕ್ಕೆ ಗವರ್ನರ್ ಒಪ್ಪಿಲ್ಲ. ಗೆಹ್ಲೋಟ್ ವಿರೋಧ ವ್ಯಕ್ತಪಡಿಸಿಗಳಿಗೆ ಮಾಡಲಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ 176(1) ಪ್ರಕಾರ ಹಾಗೂ ಇತರ ಹಲವಾರು ಆರ್ಟಿಕಲ್ಸ್ಗಳ 163 ಆರ್ಟಿಕಲ್ 163 ಇತ್ಯಾದಿ ಪ್ರಕಾರ ಕ್ಯಾಬಿನೆಟ್ ಸರ್ಕಾರ ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು. ಹಿ ಶಾಲ್ ಅಡ್ರೆಸ್ ಆಸ್ ಪರ್ ದಿ ಆರ್ಟಿಕಲ್ 176(1) and 163 the speech that is prepared by the cabinet. ಇದು ಒಂದು ಪದ್ಧತಿ. ಇದು ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ನಿರ್ದೇಶನ. ಸಂವಿಧಾನ ಎಲ್ಲರಿಗೂ ಮೇಲೆ, ರಾಷ್ಟ್ರಪತಿಗಳಿಗೂ ಅದೇ ಸಂವಿಧಾನ, ರಾಜ್ಯಪಾಲರಿಗೂ ಅದೇ ಸಂವಿಧಾನ, ರಾಜ್ಯ ಸರ್ಕಾರಕ್ಕೂ ಅದೇ ಸಂವಿಧಾನ. ಆ ನಮ್ಮ ಸಂವಿಧಾನದ ಅನ್ವಯ ನಾವು ಇತ್ತೀಚೆಗೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಏನು ದೊಡ್ಡ ಧಕ್ಕೆಗಳಿವೆ, ಈಗ ಆರ್ಥಿಕ ಕ್ಷೇತ್ರದಲ್ಲಿ ನಮಗೆ ಡೆವಲ್ಯೂಷನ್ ಆಫ್ ಫಂಡ್ಸ್, ಡೆವಲ್ಯೂಷನ್ ಆಫ್ ಗ್ರ್ಯಾಂಟ್ಸ್ ಈ ವಿಚಾರದಲ್ಲಿ ಭಾರಿ ಹಿನ್ನಡೆ ಆಗಿದೆ, ಭಾರಿ ತೊಂದರೆ ಆಗಿದೆ. GSTಯಿಂದ ಆಗಿರ್ತಕ್ಕಂಥ ತೊಂದರೆಗಳು, ಭದ್ರಾ ಯೋಜನೆಗೆ 5,000 ಚಿಲ್ಲರೆ ಕೋಟಿ ಕೊಡ್ತೀನಿ ಅಂದರು, ಬರಲಿಲ್ಲ. ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂದರೆ ನಾವು ಬರಗಾಲದ ಪರಿಹಾರಕ್ಕೂ ಸಹಿತ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಆ ಹಣ ಪಡೆದುಕೊಳ್ಬೇಕು ಅಂಥ ಸ್ಥಿತಿ ಬಂದಿದೆ. ಅದಲ್ಲದೆ 15ನೇ ಏನು ಹಣಕಾಸು ಆಯೋಗ ಇತ್ತು, ಅದರಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಎತ್ತಿ ತೋರಿಸಿದ್ದೇವೆ. 16ನೇ ಆಯೋಗ ಈಗ ಬರಲಿದೆ. 15ನೇ ಆಯೋಗದಲ್ಲಿರ್ತಕ್ಕಂಥ ಏನು ಅನ್ಯಾಯಗಳಿದ್ವು ಅವುಗಳ ಬಗ್ಗೆ ಸೂಕ್ಷ್ಮವಾಗಾದರೂ ನಾವು ಪ್ರಸ್ತಾಪ ಮಾಡಲೇಬೇಕಲ್ಲ. ಆ ವಿಚಾರಗಳನ್ನು ಸುಮಾರು 10-12 ಪ್ಯಾರಾಗಳನ್ನು ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ, ಕಳಿಸಿದ್ದೇವೆ. ಅದನ್ನು ಒಪ್ಪಬೇಕು ಅಂಥೇಳಿ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇವೆ. ಅವುಗಳ ಕೆಲವು ಮಾರ್ಪಾಡುಗಳನ್ನು ಏನಾದರೂ ಮಾಡೋದಕ್ಕೆ ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ. ಆದರೆ ಯಾವುದೇ ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಬೇಕು ಅಂತಂದರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ. ಆದರೆ ಅವರು ಕೆಲವು ಪ್ಯಾರಾಗಳನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನು ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ, ಸೂಕ್ತ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ನಮ್ಮದಾಗಿತ್ತು. ಆದರೆ ಅವರು ಅದೇ ವಿಚಾರವನ್ನು ಕೆಲವು ಬಾರಿ ಪ್ರಸ್ತಾಪ ಮಾಡಿದ್ರು. ನಮ್ಮ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ರಾಜ್ಯದಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ, ನರೇಗಾದಂಥ ಯೋಜನೆಯನ್ನು ರಿಪೀಲ್ ಮಾಡೋದ್ರ ಮೂಲಕ VB ಗ್ರಾಮ್ಜಿ ಅನ್ನೋದನ್ನು ತಗೊಂಡು ಬಂದು
ಏನು ರೈತರ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಕೃಷಿ ಕಾರ್ಮಿಕರ ಹಕ್ಕನ್ನು, ಕೆಲಸದ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಅದರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದೆ? ಯಾವುದು ಕಾನೂನು ಮುಖಾಂತರ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮುಖಾಂತರ ನಮ್ಮ ಪಂಚಾಯಿತಿಗಳು ಕೆಲಸ ಯಾವುದು ಮಾಡಬೇಕು ಅಂತ ನಿರ್ಣಯ ಮಾಡ್ತಾಯಿದ್ವು. ಆ ಪಂಚಾಯಿತಿಗಳಿಗೆ ಏನು ಅಧಿಕಾರ ಇತ್ತು ಆ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರೀಕರಣ ಮಾಡಿಕೊಂಡು ದೆಹಲಿಯಲ್ಲಿ ಇಟ್ಕೊಂಡ್ರೆ ಅದ್ರ ಬಗ್ಗೆ ರಾಜ್ಯಪಾಲರ ಮುಖಾಂತರ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನ ಈ ಜಂಟಿ ಸದನದಲ್ಲಿ ಹೇಳಿಸಬಾರ್ದು ಅಂತಂದರೆ ಹೇಗಾಗುತ್ತೆ ಹೇಳಿ? ಅದ್ರ ಜೊತೆಗೇ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ, ಸಂವಿಧಾನದ 73-74ನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ, ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ ಒಂದು ಕೆಲಸ ವಿ ಗ್ರಾಮ್ಜಿ ಮೂಲಕ ಆಗಿದೆ. ಆದ್ದರಿಂದ ಅದನ್ನು ನಾವು ಸಹಜವಾಗಿ ಟೀಕಿಸೋದಾಗಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂಥದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನನ್ನು ಹೊಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ದರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ದರೆ, ಮಾಹಿತಿ ಕೊರತೆ ಇದ್ದರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ಕೊಡ್ತೀವಿ. ಸರ್, ಈಗ 11 ಪ್ಯಾರಾಗಳನ್ನು ಸಹ ವಿಬಿಜಿ ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿದೆ. ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಸ್ತಾಪ ಆಗಿದೆ. 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ, ಹಲವಾರು ಅಭಿವೃದ್ಧಿ ಕೆಲಸಗಳು. ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನು, ನಮ್ಮ ರಾಜ್ಯದ ಬೆಳವಣಿಗೆಯನ್ನು, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಈಗ ನಾಳೆ ಅವರು ಬರ್ತಾರೆ, ಈ ವಿಷಯಗಳಲ್ಲಿ ಇನ್ನೂ ಗೊಂದಲ ಇದೆ ಅವ್ರಿಗೆ, ಅಥವಾ ಈ 11 ಪ್ಯಾರಾಗಳನ್ನು ಓದಬೇಕೋ ಬೇಡವೋ ಅಥವಾ ಓದ್ತೀವಿ, ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ, ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅವರಿಗೆ ರಿಸರ್ವೇಷನ್ಸ್ ಇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ನಾಳೆ ಬರಬೇಕು, ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಸಂವಿಧಾನದ 176 ಪ್ರಕಾರ ಇಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಟು ಕಮ್ ಆ್ಯಂಡ್ ಅಡ್ರೆಸ್. ಅದನ್ನು ತಾವು ದಯಮಾಡಿ ಬರಬೇಕು, ಭಾಷಣ ಮಾಡಬೇಕು ಅಂತೇಳಿ ಅವ್ರಿಗೆ ಕೋರಿದ್ದೇವೆ. ಒಂದು ವೇಳೆ ಅವರು ಒಪ್ಪದೇ ಇದ್ರೆ ಸರ್ಕಾರದ ಮುಂದೆ ಇರುವಂತ ಆಯ್ಕೆಗಳೇನು ಸರ್? ಆ ಪ್ರಶ್ನೆ ಈಗ ಬಂದಿಲ್ಲ. We will cross the bridge only when it comes. ರಾಜಭವನದಿಂದ ಕಮ್ಯುನಿಕೇಟ್ ಮಾಡಿ ಈ ತರ ಇಶ್ಯೂಗಳಿವೆ, ನಮ್ಗೆ ಆಕ್ಷೇಪಣೆ ಇದೆ, ಅಧಿವೇಶನಕ್ಕೆ ಬರಲ್ಲ ಅಂತ ರಾಜ್ಯಪಾಲ ಕಮ್ಯುನಿಕೇಟ್ ಮಾಡಿದ್ರೆ ಅಥವಾ ಆಕ್ಷೇಪಣೆಗಳು ಮಾತ್ರ? ಅವರು ಬರಲ್ಲ ಅಂತ ನಮಗೆ ಇಲ್ಲಿವರೆಗೆ ಕಮ್ಯುನಿಕೇಟ್ ಮಾಡಿಲ್ಲ. ಕೆಲವು ರಿಸರ್ವೇಷನ್ ಇದ್ದುದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿದರು. ಮುಖ್ಯ ಕಾರ್ಯದರ್ಶಿಗಳು ಅವನ್ನೆಲ್ಲ ಅವಲೋಕನೆ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನು ವಿವರವನ್ನು ಅವ್ರಿಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ. ಹನ್ನೊಂದು ಪ್ಯಾರಾ ರಾಜ್ಯಪಾಲರು 11 ಪ್ಯಾರಾಗಳನ್ನ ಓದೋಕೆ ನಿರಾಕರಿಸಿದಾರಂತೆ. ನರೇಗಾ ಯೋಜನೆ ಕುರಿತ 11 ಪ್ಯಾರಾಗಳಲ್ಲಿ ಉಲ್ಲೇಖ ಇದೆ.
11 ಪ್ಯಾರಾಗಳಲ್ಲಿ ಕೇಂದ್ರದ ನೀತಿಯನ್ನ ಉಲ್ಲೇಖಿಸಲಾಗಿದೆ. ಕಾರ್ಮಿಕರ ಕೆಲಸ ಕಿತ್ಕೊಂಡಿದ್ರ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ. ರಾಜ್ಯಪಾಲರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅವರು ನಾಳೆ ಅಧಿವೇಶನಕ್ಕೆ ಬರುವಂತೆ ನಾವು ಮನವಿ ಮಾಡಿದ್ದೀವಿ. ವಿಷಯ ಅಂತ ಅಂದ್ರೆ ಈಗ ರಾಜ್ಯದಲ್ಲೂ ಕೂಡ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗ್ತಾ ಇರುವಂತ ಸಂದರ್ಭ ಇದು. ಕೇರಳ ಹಾಗೆ ತಮಿಳುನಾಡಿನ ರೀತಿಯಾಗಿ ರಾಜ್ಯಪಾಲರು ಸಚಿವ ಸಂಪುಟ ಸಿದ್ಧಪಡಿಸಿರುವಂತಹ ಭಾಷಣಕ್ಕೆ ತಗಾದೆ ತೆಗೆದಿದ್ದಾರೆ ಅನ್ನುವಂಥ ಸಂಗತಿ. 90ಕ್ಕಿಂತ ಅಧಿಕ ಪ್ಯಾರಾಗಳಿದೆ. ಅದರಲ್ಲಿ 11 ಪ್ಯಾರಾಗಳು. 11 ಪ್ಯಾರಾಗಳಲ್ಲಿ ಏನಿದೆ? ವಿ.ಬಿ. ರಾಮ್ಜಿಗೆ ಸಂಬಂಧಪಟ್ಟಾಗೆ ಮನ್ರೇಗಾನ ಬದಲಾಯಿಸಿರೋದು, ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂಗೆ ನಮ್ಗೆ ಹಣ ಕೊಡದೆ ಇರೋದು, GSTಯಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವಂತ ಲಾಸು, ಇದೆಲ್ಲ ನಾವು ಉಲ್ಲೇಖ ಮಾಡಿದ್ವಿ. ಅದನ್ನ ಪ್ಯಾರಾ ತೆಗಿಬೇಕು ಅಂತ ಅಂದ್ರೆ ಹೆಂಗಿದು ಅಂತ ಕಾನೂನು ಸಚಿವರು ಪ್ರಶ್ನೆ ಮಾಡ್ತಿದ್ದಾರೆ. ನಾಳೆ ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ನಮ್ಮ ಸಂವಿಧಾನದ ಪ್ರಕಾರ 176(1) ಪ್ರಕಾರ ಹಾಗೂ ಇತರ ಹಲವಾರು ಆರ್ಟಿಕಲ್ಸ್ಗಳ 163, ಆರ್ಟಿಕಲ್ 163 ಇತ್ಯಾದಿ ಪ್ರಕಾರ ಕ್ಯಾಬಿನೆಟ್, ಸರ್ಕಾರ, ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು. ಹಿ ಶಾಲ್ ಅಡ್ರೆಸ್ as per the Article 176(1) and 163, the speech that is prepared by the cabinet. ಇದು ಒಂದು ಪದ್ಧತಿ. ಇದು ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ನಿರ್ದೇಶನ. ಸಂವಿಧಾನ ಎಲ್ಲರಿಗೂ ಮೇಲೆ, ರಾಷ್ಟ್ರಪತಿಗಳಿಗೂ ಅದೇ ಸಂವಿಧಾನ, ರಾಜ್ಯಪಾಲರಿಗೂ ಅದೇ ಸಂವಿಧಾನ, ರಾಜ್ಯ ಸರ್ಕಾರಕ್ಕೂ ಅದೇ ಸಂವಿಧಾನ. ನಮ್ಮ ಸಂವಿಧಾನದ ಪ್ರಕಾರ 176(1) ಪ್ರಕಾರ ಹಾಗೂ ಇತರ ಹಲವಾರು ಆರ್ಟಿಕಲ್ಸ್ಗಳ 163, ಆರ್ಟಿಕಲ್ 163 ಇತ್ಯಾದಿ ಪ್ರಕಾರ ಕ್ಯಾಬಿನೆಟ್, ಸರ್ಕಾರ, ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು. ಹಿ ಶಾಲ್ ಅಡ್ರೆಸ್ ಆಸ್ ಪರ್ ದಿ ಆರ್ಟಿಕಲ್ 176(1) and 163, ದಿ ಸ್ಪೀಚ್ ದ್ಯಾಟ್ ಈಸ್ ಪ್ರಿಪೇರ್ಡ್ ಬೈ ದ ಕ್ಯಾಬಿನೆಟ್. ಇದು ಒಂದು ಪದ್ಧತಿ. ಇದು ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ನಿರ್ದೇಶನ. ಸಂವಿಧಾನ ಎಲ್ಲರಿಗೂ ಮೇಲೆ, ರಾಷ್ಟ್ರಪತಿಗಳಿಗೂ ಅದೇ ಸಂವಿಧಾನ, ರಾಜ್ಯಪಾಲರಿಗೂ ಅದೇ ಸಂವಿಧಾನ, ರಾಜ್ಯ ಸರ್ಕಾರಕ್ಕೂ ಅದೇ ಸಂವಿಧಾನ. ನಾಳೆ ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಲಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ 176(1) ಪ್ರಕಾರ